2 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿಗೆ ಅಂತೇಳಿ ಸರ್ಕಾರ ಒಂದೊಂದು ತಾಲೂಕುಗಳಿಗೆ ಮೊನ್ನೆ ತನಕ ಕೊಟ್ಟಿದ್ದು 10 ಕೋಟಿ ರೂಪಾಯಿ ಅನುದಾನವನ್ನು ಗ್ರಾಮ ಪಂಚಾಯತ್ ಸದಸ್ಯರು ಕದ್ದು ಓಡಾಡುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಜೂನ್ 23ನೇ ತಾರೀಕು ನಮ್ಮ ಎರಡೂ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ಕುರಿತಂತೆ ನಾನು ಈ ಸಭೆಯಲ್ಲಿ ನಿಮ್ಮ ಗಮನಕ್ಕೆ ಇವತ್ತು ತರ್ತಾ ಇರುವಂಥದ್ದು, ಗ್ರಾಮ ಪಂಚಾಯಿತಿಗಳ ಆಡಳಿತ ಮತ್ತು ಈ ಸರ್ಕಾರ ಬಂದ ನಂತರ ಬೇರೆ ಬೇರೆ ಸುತ್ತೋಲೆಗಳ ಮುಖಾಂತರ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗಿದೆ ಎನ್ನುವಂಥದ್ದು ಕಳೆದ ಹಲವು ನಿದರ್ಶನಗಳ ಮುಖಾಂತರ ಈ ಸರ್ಕಾರದ ಅವಧಿಯಲ್ಲಿ ನಿಮಗೆ ಗೊತ್ತಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ಜನವಿರೋಧಿಯಾದಂಥ ನಿಲುವುಗಳನ್ನು ಈ ಸರ್ಕಾರಗಳು ತೆಗೆದುಕೊಳ್ತಾ ಬಂದಿದೆ. 60% ಸರ್ಕಾರ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರದ ಭ್ರಷ್ಟಾಚಾರಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿರೋದನ್ನು ಕೂಡ ನಾವು ನೋಡಿದ್ದೇವೆ. ನಾನು ರಾಜ್ಯ ಮಟ್ಟದ ವಿಷಯಗಳನ್ನು ತುಂಬ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ನಮ್ಮೆಲ್ಲರ ಗಮನದಲ್ಲಿದೆ. ಈ ಸರ್ಕಾರ ಬಂದಂಥ ಆರಂಭದಲ್ಲಿ 185 ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದ ಹಗರಣ ಆಯಿತು. ಅದಾದ ನಂತರ ಮೂಡ ಹಗರಣ ಆಯಿತು, ಅಬಕಾರಿ ಇಲಾಖೆಯಲ್ಲಿ ನಡೆದಂಥ ಹಗರಣ, ಕಾರ್ಮಿಕ ಇಲಾಖೆಯಲ್ಲಿ ನಡೆದಂಥ ಹಗರಣ, ಮೊನ್ನೆ ಜಾತಿ ಗಣತಿಯ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂಥ ಯೂಟರ್ನು, ಈಗ ಕಾಲ್ತುಳಿತದಲ್ಲಿ 11 ಜನ ಸತ್ತರೂ ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂಥ ಉಡಾಫೆಯ ಸಂಗತಿಗಳು, ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಟ್ಟುಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಮೊಕದ್ದಮೆಗಳನ್ನು ದಾಖಲು ಮಾಡ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರ ತನ್ನ ಕಾರ್ಯವೈಖರಿಯನ್ನು ಯಾವ ಪ್ರಮಾಣದಲ್ಲಿ ಮುಂದುವರಿಸ್ತಾ ಇದೆ ಎನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ಜೊತೆಯಲ್ಲಿ ಜನರಿಗೆ ಕಿತ್ತು ತಿನ್ನುವಂಥ ಸಮಸ್ಯೆಗಳನ್ನು ಈ ಸರ್ಕಾರ ಬಂದ ನಂತರ ಸೃಷ್ಟಿ ಆಗಿದ್ರೂ ಕೂಡ ಒಂದು ಜನಪರವಾದಂಥ ಆಡಳಿತವನ್ನು ನಡೆಸಬೇಕಾದಂಥ ಸರ್ಕಾರ ನನಗೇನೂ ಸಂಬಂಧ ಇಲ್ಲ ಅನ್ನುವಂಥ ರೂಪದಲ್ಲಿ ಕೂತ್ಕೊಂಡಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಿಗೆ ಇದರ ಬಗ್ಗೆ ತೀವ್ರತೆಗಳು ನಮಗೆ ಗೊತ್ತಿದೆ. ಮಾತೆತ್ತಿದ್ರೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. 10 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಭಾಳ ದೊಡ್ಡದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, BJP ಸರ್ಕಾರದ ಅವಧಿಯಲ್ಲಿ ಒಂದೊಂದು ಬೂತ್ಗಳಿಗೆ 10 ಕೋಟಿ ಕೊಟ್ಟಿದ್ದೀವಿ ನಾವು ಅಂತ. ಒಂದು ತಾಲೂಕಿಗೆ 10 ಕೋಟಿ ಕೊಟ್ಟಿದ್ದಲ್ಲ, ಒಂದೊಂದು ಬೂತ್ಗಳಿಗೆ 10 ಕೋಟಿ ರೂಪಾಯಿ ಅನುದಾನಗಳನ್ನು ನಾವು ಕೊಟ್ಟಿದ್ವಿ. ಇಂಥ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಅಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡ್ತಾ ಅಭಿವೃದ್ಧಿಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ವಾತಾವರಣವನ್ನು ಈ ಸರ್ಕಾರ ಸೃಷ್ಟಿ ಮಾಡಿರುವಂಥದ್ದು. ಇವತ್ತು ಭಾಳ ಪ್ರಮುಖವಾದಂಥ 4 ವಿಷಯಗಳನ್ನು ಇಟ್ಟುಕೊಂಡು ಒಂದು ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ನಾವು ಎರಡೂ ಜಿಲ್ಲೆಯ ಶಾಸಕರುಗಳು ತೀರ್ಮಾನವನ್ನು ಮಾಡಿದ್ದೇವೆ. ಕಳೆದ 3-4 ತಿಂಗಳ ಕೆಳಗಡೆ ಒಂದು ದೊಡ್ಡ ಹೋರಾಟವನ್ನು ನಾವು ತಾಲೂಕು ಕಚೇರಿಯ ಮುಂದೆ ನಾವು ಮಾಡಿತ್ತು. ನಿಮಗೆ ಗೊತ್ತಿದೆ, 9/11 ಸಮಸ್ಯೆ ಗೊತ್ತಿದೆ, ಎಷ್ಟು ತೀವ್ರ ಇದೆ ಅಂತ ಗೊತ್ತಿದೆಯಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ 10 ಅರ್ಜಿಗಳು ಕೊಳಿತಾ ಕೂತಿದೆ. ನಾವು ಪ್ರಾಧಿಕಾರಕ್ಕೆ ಇವತ್ತು ಕಾಪುಗೆ ಹೋಗಬೇಕಾಗಿರುವಂಥದ್ದು, ಬ್ರಹ್ಮಾವರಕ್ಕೆ ಹೆಬ್ರಿಯರ್ ಹೋಗಬೇಕಾಗಿರುವಂಥದ್ದು, 6-8 ತಿಂಗಳಾದರೂ ಕೂಡ 9/11 ಸಮಸ್ಯೆ ಕನ್ವರ್ಷನ್ ಆಗದಲೇ ಮನೆ ಕುಳಿತವನಿಗೆ ಮನೆ ಕಟ್ಟಲಿಕ್ಕೆ ಆಗದಲೇ ಇರುವಂಥ ಪರಿಸ್ಥಿತಿ ಇವತ್ತು ಜಿಲ್ಲೆಯಾದ್ಯಂತ ನಿರ್ಮಾಣ ಆಗಿರುವಂಥದ್ದು. 2 ಜಿಲ್ಲೆಗಳಲ್ಲಿ ಆ ಪ್ರಾಧಿಕಾರದ ಸಮಸ್ಯೆಯನ್ನು ಸಾಲ್ವ್ ಮಾಡಿ ಅಂತೇಳಿ ನಾವು ವಿಧಾನಸಭೆಯ ಒಳಗೆ ಮಂತ್ರಿಗಳ ಬಳಿ 10 ಬಾರಿ ಹೇಳ್ಕೊಂಡ್ರೂ ಕೂಡ ಇವತ್ತಿನ ತನಕ 9/11 ಸಮಸ್ಯೆಯನ್ನು ಪ್ರಾಧಿಕಾರದಲ್ಲಿ ಉದ್ಭವ ಆಗಿರುವಂಥ ಸಮಸ್ಯೆಗೆ ಸರ್ಕಾರ ಪರಿಹಾರವನ್ನು ಕಂಡುಕೊಳ್ಳಿಲ್ಲ. ಇದರ ಪರಿಣಾಮ ನಮ್ಮ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡದ ಕೆಲಸಗಳು ನಿಂತು ಹೋಗಿರುವಂಥದ್ದು, ಯಾವುದೇ ಕನ್ವರ್ಷನ್ಗಳಾಗದಲೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಗ್ರಾಮ ಪಂಚಾಯಿತಿಗಳಿಗೆ 10 ಜನ ಪ್ರತಿನಿತ್ಯ ಭೇಟಿ ಕೊಟ್ಟಿರುವಂಥದ್ದು ನಮಗೆ ಗೊತ್ತಿದೆ. ಈ 9/11 ಸಮಸ್ಯೆಯನ್ನು ಪರಿಹಾರ ಮಾಡಿ ಪ್ರಾಧಿಕಾರದಲ್ಲಿರುವಂಥ ಸಮಸ್ಯೆಗಳನ್ನು ಸರಳೀಕೃತ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ, ಈ ಹಿಂದೆ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ರೀತಿ 10 ಸೆನ್ಸಿಗೆ ಅವಕಾಶ ಕೊಡ್ತಾ ಇದ್ರು, 1 ಎಕರೆ ತನಕ ತಾಲೂಕ್ ಪಂಚಾಯಿತಿಗಳಿಗೆ ಯಾವ ರೀತಿ ಅನುಕೂಲ ಕೊಡ್ತಾ ಇದ್ರು, ಅದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಅನ್ನೋಂಥ ಆಗ್ರಹವನ್ನು ಮಾಡಿ ನಾಡಿದ್ದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವು ನಿಶ್ಚಯವನ್ನು ಮಾಡಿದ್ದೇವೆ. ಎರಡನೇದು, ನನಗಿಂತ ಗಟ್ಟಿ ನೀವು ಹೇಳಬೇಕಾಗಿರೋದು ಗ್ರಾಮ ಪಂಚಾಯಿತಿನವರು, 2 ವರ್ಷದಲ್ಲಿ ಒಂದೇ ಒಂದು ಆಶ್ರಯ ಮನೆಯನ್ನು ಈ ಸರ್ಕಾರ ಕೊಡಲಿಲ್ಲ. ನಮ್ಮ ಹತ್ರ ಆಶ್ರಯ ಮನೆಗಳಿಗೆ ಎಷ್ಟು ಜನ ಅರ್ಜಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ನಮ್ಮ ಸರ್ಕಾರದ ಕಾಲದಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ 50, 60, 100 ಮನೆಗಳ ತನಕ ನಾವು ಕೊಟ್ಟಿದ್ವಿ. ಸರ್ಕಾರ 2 ವರ್ಷ ಪೂರ್ಣಗೊಳಿಸ್ತು, ಒಂದೇ ಒಂದು ಆಶ್ರಯ ಮನೆಯನ್ನು ಕೊಟ್ಟಿಲ್ಲ ತಾನೆ? ಗಟ್ಟಿ ಹೇಳಿ, ಕೊಟ್ಟಿಲ್ಲ ತಾನೆ? ಒಂದೇ ಒಂದು ಆಶ್ರಯ ಮನೆಯನ್ನು ಕೊಟ್ಟಿಲ್ಲ. ನಮ್ಮ ಅಧ್ಯಕ್ಷರುಗಳಿಗೆ ಗೊತ್ತಿದೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗದಲೇ ಇರುವಂಥ ಪರಿಸ್ಥಿತಿ. ಹಾಗಾಗಿ ಕನಿಷ್ಠ 100 ಮನೆಗಳನ್ನು ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ ಆಶ್ರಯ ಮನೆಗಳನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇರುವಂಥದ್ದು. ಮೂರನೇದು, ನಾವು ಮೊನ್ನೆನೂ ಹೇಳಿದ್ವಿ, ಅಕ್ರಮ ಸಕ್ರಮದ ಅರ್ಜಿಗಳು
ಕಮಿಟಿಯ ಮುಂದೆ, ಶಾಸಕರ ಅಧ್ಯಕ್ಷತೆಯ ಸಮಿತಿಯ ಮುಂದೆ ಬರದಲೆ ನೇರವಾಗಿ ತಹಸೀಲ್ದಾರರು ಮತ್ತು ಡಿ ಸಿ ಅವರು ನೇರವಾಗಿ ಆ ಅರ್ಜಿಗಳನ್ನು ವಜಾ ಮಾಡ್ತಾ ಇರುವಂಥದ್ದು, ತಿರಸ್ಕೃತ ಮಾಡ್ತಾ ಇರುವಂಥದ್ದು. ಇದರ ಪರಿಣಾಮವಾಗಿ 116 ವರ್ಷಗಳಿಂದ ಕೃಷಿ ಮಾಡ್ತಾ ಇರುವಂಥ ನಮ್ಮ ಕೃಷಿಕ 53ನಲ್ಲಿ 57ನಲ್ಲಿ ಯಾರು ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ ಅಂಥವರ ಸಾವಿರಾರು ಅರ್ಜಿಗಳನ್ನು ಈ ಸರ್ಕಾರ ತಿರಸ್ಕೃತ ಮಾಡ್ತಾ ಇದೆ. ಆ ಅರ್ಜಿಗಳನ್ನು ತಿರಸ್ಕಾರ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. 4ನೇದು ಭಾಳ ಇಂಪಾರ್ಟೆಂಟು. ನೆನ್ನೆ ನನಗೆ ಆರ್ಡರ್ ಸಿಕ್ಕಿದೆ. ಇಲ್ಲಿ ಕೂತಿರೋಂಥವ್ರಿಗೆ ಗಾಬರಿ ಆಗ್ಬೋದು ಆರ್ಡರ್ ಕೇಳಿದರೆ. ಏನು ಅಂತ ಕೇಳಿದರೆ, ರಾಜ್ಯದಲ್ಲಿ ಒಟ್ಟು ವೃದ್ಧಾಪ್ಯ ವೇತನ ಒಟ್ಟು ರಾಜ್ಯದಲ್ಲಿ 21,80,000 ಇದ್ದಾರೆ. 21,80,000 ವೃದ್ಧಾಪ್ಯ ವೇತನಕ್ಕೆ ಬರ್ತಾರೆ. ಸಂಧ್ಯಾ ಸುರಕ್ಷತೆ ಯೋಜನೆಯಲ್ಲಿ ಯಡಿಯೂರಪ್ಪನವ್ರು ತಂದಂಥ ಸಂಧ್ಯಾ ಸುರಕ್ಷತೆ ಯೋಜನೆ ಅಡಿಯಲ್ಲಿ 31 ಲಕ್ಷ ಜನ ಬರ್ತಾರೆ. 21 ಲಕ್ಷ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ 31 ಲಕ್ಷ ಬರ್ತಾ ಇದ್ದಾರೆ. ಬಹುಶಃ ಇಲ್ಲಿ ಕೂತಿರುವಂಥ ತುಂಬ ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಮತ್ತು ವೃದ್ಧಾಪ್ಯ ವೇತನವನ್ನು ನಾವು ಮನೆ ಮನೆಗೆ ಹೋಗಿ ಯಾವ ರೀತಿ ಮಾಡಿದ್ವಿ ಅನ್ನೋದು ನಮ್ಗೆ ಗೊತ್ತಿದೆ. ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗ 60 ವರ್ಷ ಯಾರಿಗೆ ತುಂಬಿದೆ ಅವರಿಗೆ ಅರ್ಜಿ ಹಾಕೋದೇ ಬೇಡ, ಹಲೋ ಮಿನಿಸ್ಟರ್ ಯೋಜನೆ ಕಾರ್ಯಕ್ರಮ ಬಂದಾಗ ನೇರವಾಗಿ ಅವರಿಗೆ ವೃದ್ಧಾಪ್ಯ ವೇತನಗಳನ್ನು ಕೊಡಬೇಕು ಅಂತೇಳಿ ಸಾವಿರಾರು ಜನರಿಗೆ ನಮ್ಮ ಸರ್ಕಾರದ ಕಾಲದಲ್ಲಿ ಸಂಧ್ಯಾ ಸುರಕ್ಷೆ ಮತ್ತು ವೃದ್ಧಾಪ್ಯ ಯೋಜನೆಯನ್ನು ನಾವು ಕೊಟ್ಟಿತ್ತು. ಈಗ ಮೊನ್ನೆ ಸರ್ಕಾರ ಒಂದು ಆದೇಶ ಮಾಡಿದೆ. ಇಂಥದ್ರೆಲ್ಲ ಪೈಕಿ 9 ಲಕ್ಷ ವೃದ್ಧಾಪ್ಯ ವೇತನ, 9 ಲಕ್ಷ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ 14 ಲಕ್ಷ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. 9 ಲಕ್ಷ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷದಲ್ಲಿ 14 ಲಕ್ಷ. ಅಂದರೆ ನಮ್ಮೂರಿನಲ್ಲಿರುವಂಥ ಯಾರ್ಯಾರು 60 ವರ್ಷ ಮೇಲ್ಪಟ್ಟವರಿದ್ದಾರೆ ಅಂಥವರ ಸರಾಸರಿ ಎಲ್ಲರದು ಕೂಡ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷೆ ಇವತ್ತು ರದ್ದಾಗ್ತಾ ಇದೆ. BPL ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಬೇಕು ಹೊರಟಂಥ ಸರ್ಕಾರ BJP ಪ್ರತಿಭಟನೆ ಮಾಡ್ತು ಅನ್ನೋ ಕಾರಣಕ್ಕೆ ತಾತ್ಕಾಲಿಕವಾಗಿ ಮುಂದೂಡಿದರು. ಈಗ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನವನ್ನು ರದ್ದು ಮಾಡಿದರೆ ಆ ಬಡವ, ಆ ವಯಸ್ಸಾದಂಥ ತಂದೆ ತಾಯಿ ಅಂದರು ಅಥವಾ ವಯಸ್ಸಾದಂಥ ವೃದ್ಧರು ಎಲ್ಲಿಗೆ ಹೋಗಬೇಕು? ಅವ್ರಿಗೆ ಬರ್ತಾ ಇದ್ದಿದ್ದು 1,000 ರೂಪಾಯಿ ಹತ್ತತ್ರ. ಇವತ್ತು ಅದನ್ನು ರದ್ದು ಮಾಡಲಿಕ್ಕೆ ಹೊರಟಿರುವಂಥ ಈ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ರಸ್ತೆಗೆ ಇಳಿಬೇಕಾದಂಥ ಅನಿವಾರ್ಯತೆ ಇದೆ. ಮಾತೆತ್ತಿದ್ರೆ ನಮ್ದು 2,000 ಕೊಟ್ಟಿದ್ದೀವಿ ಅಂತ ಒಂದೇ ಹೇಳ್ತಾ ಇದನ್ನು ಮಾಡ್ತಿದ್ದಾರೆ. ಇದರ ಮುಂದುವರೆದ ಭಾಗ ನಾನು ಹೇಳ್ತೀನಿ ಕೇಳಿ. ಇದು ಒಂದು ಸರಿ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಕ್ಯಾನ್ಸಲ್ ಆದರೆ ಆ ಮಾನದಂಡದಲ್ಲಿ ಗೃಹಲಕ್ಷ್ಮಿಯನ್ನು ಕೂಡ ರದ್ದು ಮಾಡ್ತಾರೆ. ಈ ಗೃಹಲಕ್ಷ್ಮಿದವ್ರು ಹೇಳ್ತಾ ಇದ್ದಾರೆ BPL ಮಾತ್ರ ನಾವು ಕೊಡ್ತೀವಿ, ಈಗ ಎಲ್ಲರಿಗೂ ಕೊಟ್ಟಿದ್ದೀವಿ, ಇನ್ನು BPL ಮಾತ್ರ ಕೊಡ್ತೀವಿ, ಉಳಿದವರಿಗೆ ರದ್ದು ಮಾಡ್ತೀವಿ ಅಂತ ಸರ್ಕಾರ ಹೇಳಲಿಕ್ಕೆ ಕೊಟ್ಟಿದೆ. ಅಂದರೆ ಒಂದು ಹಂತ ಹಂತವಾಗಿ ಇದನ್ನು ಮಾಡಲಿಕ್ಕೆ ಹೊರಟಿರೋದು. ಮೊದಲನೇದು BPL ಕಾರ್ಡ್ ರದ್ದು ಮಾಡಿದರು, ಎರಡನೇದು ಈಗ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನ ರದ್ದು ಮಾಡ್ತಾ ಇದ್ದಾರೆ, ಮೂರನೇದು ಭಾಗ್ಯಲಕ್ಷ್ಮಿ ಅಂತೂ ಈ ಸರ್ಕಾರ ಕೈ ಬಿಟ್ಟಾಗಿದೆ. ಗೃಹಲಕ್ಷ್ಮಿಯನ್ನು ಕೂಡ ಕೈ ಬಿಡುವಂಥ ಹುನ್ನಾರಕ್ಕೆ ಈಗ ಸರ್ಕಾರ ಕೈ ಇಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಬರುವಂಥ 10-20 ಜನ ನಮ್ಮ ಮನೆಗಳಲ್ಲಿ ಇದ್ದಾರೆ. ಎರಡನೇದು 9 and 11ನಲ್ಲಿ ಸಮಸ್ಯೆನಲ್ಲಿ ಅರ್ಜಿ ಹಾಕಿದಂಥವ್ರು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 100 ಜನ ಸಿಗ್ತಾರೆ. ಮೂರನೇದು ಆಶ್ರಯ ಮನೆಗೆ ಕಾಯ್ತಾ ಇರುವಂಥವ್ರು ತುಂಬ ಜನ ಇದ್ದಾರೆ. ಅಕ್ರಮ ಸಕ್ರಮದ ಅರ್ಜಿ ಹಾಕಿ ಮಂಜೂರಾತಿಗೋಸ್ಕರ ಕಾಯ್ತಾ ಇರುವಂಥವ್ರು ತುಂಬ ಜನ ಇದ್ದಾರೆ. ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು 23ನೇ ತಾರೀಕು, ಜೂನ್ 23ನೇ ತಾರೀಕು ಸೋಮವಾರ ಒಂದು ದೊಡ್ಡ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದು ಸುಳ್ಯದಿಂದ ಹಿಡಿದು ಬೈಂದೂರಿನ ತನಕ. ಈ ಸರಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಮಾರ್ಪಾಡು ಏನು ಅಂತ ಕೇಳಿದರೆ, ಯಾರೂ ಕೂಡ ಕಾರ್ಕಳಕ್ಕೆ ಬರುವಂಥ ಅಗತ್ಯ ಇಲ್ಲ ಧರಣಿ ಸತ್ಯಾಗ್ರಹಕ್ಕೆ. ಧರಣಿ ಸತ್ಯಾಗ್ರಹ ಎಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಂತ ಕೇಳಿದರೆ ನಮ್ಮ ಗ್ರಾಮ ಪಂಚಾಯಿತಿ ಎದುರಿನಲ್ಲೇ ಧರಣಿ ಸತ್ಯಾಗ್ರಹ. ಎಲ್ಲ ಗ್ರಾಮ ಪಂಚಾಯಿತಿಯ ಮುಂದೆ ರಾಜ್ಯ ಸರ್ಕಾರದ ವಿರುದ್ಧದ ನಿಲುವನ್ನು ಖಂಡಿಸಿ ಒಂದು ಧರಣಿ ಸತ್ಯಾಗ್ರಹವನ್ನು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಮ್ಮ ಉಡುಪಿ ಜಿಲ್ಲೆಯ 156 ಗ್ರಾಮ ಪಂಚಾಯಿತಿಗಳು, ಮಂಗಳೂರಿನಲ್ಲಿ ಇರುವಂಥ 224 ಗ್ರಾಮ ಪಂಚಾಯಿತಿಗಳು, ಒಟ್ಟು 350-400 ಗ್ರಾಮ ಪಂಚಾಯಿತಿಗಳ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಈ ಧರಣಿ ಸತ್ಯಾಗ್ರಹವನ್ನು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ತನಕ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೆ. ಎಲ್ಲ ಶಾಸಕರು ಇದ್ರ ಬಗ್ಗೆ ತಯಾರಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯ ಮುಂದೆ ಒಂದು ದೊಡ್ಡ ಬ್ಯಾನರನ್ನು ಹಾಕಿ ಈ ರಾಜ್ಯ ಸರ್ಕಾರದ ಈ 4 ವಿಷಯವನ್ನು ಮುಂದೆ ಇಟ್ಟುಕೊಂಡು ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು. ನಂತರ PDOಗೆ ಒಂದು ಮನವಿ ಪತ್ರವನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೆ. ಹಾಗಾಗಿ ಇವತ್ತಿನ ಈ ಸಭೆ ಮುಗಿದು ಕೂಡಲೇ ನವೀನ್ ನಾಯಕರು ಉಳಿದವರು ಇರ್ತಾರೆ, ಇದ್ರ ಬಗ್ಗೆ ಒಂದು ಪೂರ್ವ ತಯಾರಿ ಆಗಬೇಕು. ಕನಿಷ್ಠ 100 ಜನ ಒಂದೊಂದು ಗ್ರಾಮ ಪಂಚಾಯಿತಿಯ ಮುಂದೆ ಕುತ್ಕೋಬೇಕು. ಫಲಾನುಭವಿಗಳನ್ನು ಸೇರಿಸಬೇಕು. ನಮ್ಮ ಬೂತ್ ಕಮಿಟಿ ಮೋರ್ಚಾಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕುತ್ಕೋಬೇಕು. ಮಳೆ ಬರುತ್ತೆ ಅನ್ನುವಂಥ ಅಂದಾಜು ಇರುತ್ತೆ ನಮಗೆ, ಮಳೆ ಬರುತ್ತೆ ಅಂತ ಅಂದಾಜು ಇಟ್ಕೊಂಡೇ ಮಾಡಬೇಕು. ಇನ್ನೇನೇನೋ ಕುಂಟು ನೆಪಗಳನ್ನು ಹೇಳಬೇಡಿ. ಗ್ರಾಮ ಪಂಚಾಯತಿ ಇದ್ರೆ ಜಾಗ ಇಜ್ಜಿ ಸರ್ ಓಲ್ಕುಲ್ಲುನು, ಇದನ್ನು ನನ್ನ ಹತ್ರ ಕೇಳಬಾರ್ದು.
ಗ್ರಾಮ ಪಂಚಾಯತಿಯ ಮುಂದೆ ಅಂದರೆ ಅದು ಎಕ್ಸಾಕ್ಟ್ ಮುಂದೆ ಅಂತ ನಾನು ಹೇಳಲ್ಲ, ಸ್ವಲ್ಪ ಅಕ್ಕಮಕ್ಕ ಆಪೋಸಿಟ್ ರೋಡ್ ಎಲ್ಲರೂ ಆಯಿತು. ಒಟ್ಟು ಧರಣಿ ಸತ್ಯಾಗ್ರಹ ಗ್ರಾಮ ಪಂಚಾಯತಿಯ ಮುಂದೆ ಆಗಬೇಕು. ಎಲ್ಲೂ ಕೂಡ ನಮಗೆ ಗ್ರಾಮ ಪಂಚಾಯತಿಯ ವಿರುದ್ಧ ಅಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಗ್ರಾಮ ಪಂಚಾಯತಿಯ ಮುಂದ್ಗಡೆ ಧರಣಿ ಸತ್ಯಾಗ್ರಹ. ಪುರಸಭೆನವರು ಪುರಸಭೆಯ ಮುಂದೆನೇ ಕುತ್ಕೋಬೇಕು. ಪುರಸಭೆದು ಕೂಡ ಇದೇ ರೀತಿಯಾದಂಥ ಸಾಕಷ್ಟು ವಿಷಯಗಳಿದೆ ನಮ್ಮ ಹತ್ರ. ಈ ಹಿನ್ನೆಲೆಯಲ್ಲಿ ಎಲ್ಲ ಪುರಸಭೆ, ಪಟ್ಟಣ ಪಂಚಾಯಿತು, ಗ್ರಾಮ ಪಂಚಾಯಿತಿಗಳ ಮುಂದೆ 23ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯ ತನಕ ನಾವೆಲ್ಲ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕುತ್ಕೋಬೇಕು. ಯಾರು ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ಮೋರ್ಚಾದ ಯಾರಿದ್ದಾರೆ, ನಾವು ಯಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತೀವಿ ಅಲ್ಲೇ ಕುತ್ಕೋಬೇಕು ನಾವು ಧರಣಿಗೆ. ನಾನು ನಿಟ್ಟೆ ಗ್ರಾಮ ಪಂಚಾಯತಿಗೆ ಬರೋನು, ನಾನು ನಿಟ್ಟೆ ಗ್ರಾಮ ಪಂಚಾಯತಿಗೆ ಧರಣಿಯಲ್ಲಿ ಕೂತ್ಕೋತಾನೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ 23ನೇ ತಾರೀಕು ಎರಡೂ ಜಿಲ್ಲೆಯಲ್ಲಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು ಇದು ಜನಪರವಾದಂಥ ವಿಷಯಗಳನ್ನ ಇಟ್ಕೊಂಡು ನೀವು 15 ಲಕ್ಷ ವೃದ್ಧಾಪ್ಯ ವೇತನ ರದ್ದಾದರೆ ಏನಾಗಬೇಕು ಆ ಪರಿಸ್ಥಿತಿ? ಆಶ್ರಯ ಮನೆ ಕೊಟ್ಟಿಲ್ಲ ಏನಾಗಬೇಕು? ಕೃಷಿ ಮಾಡಿದವನ್ನ ಅಕ್ರಮ ಸಕ್ರಮ ರಿಜೆಕ್ಟ್ ಮಾಡಿದ್ರೆ ಅವ್ನು ಏನು ಮಾಡಬೇಕು? ಮನೆ ಕಟ್ಟಲಿಕ್ಕೆ ಒದ್ದಾಡ್ತಾ ಇರುವಂಥ ಈ ಎಲ್ಲ ವಿಷಯಗಳು ಮತ್ತು ನಮ್ಮ ಮನಸ್ಸಲ್ಲಿದೆ. ಇದೆಲ್ಲ ಇನ್ನೇನೋ ವಿಷಯಗಳಿದೆ. ನಮಗೆ ಮರಳು ತೆಗಿಲಿಕ್ಕೆ ಬಿಡ್ತಾ ಇಲ್ಲ, ನಮಗೆ ಕಲ್ಲು ಸಿಗ್ತಾ ಇಲ್ಲ, ನಮಗೆ ಇದೆಲ್ಲವೂ ಇದ್ದೇ ಇದೆ. ಅದನ್ನು ನೀವು ಭಾಷಣದಲ್ಲಿ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು 23ನೇ ತಾರೀಕು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತಾಗಿದೆ. ಶುಕ್ರವಾರ ಮತ್ತು ಶನಿವಾರ, ಇವತ್ತು ನಾವು ಸೋಮವಾರ ಇದ್ದೀವಿ, ಶುಕ್ರವಾರ ಮತ್ತು ಶನಿವಾರ ಏಕಕಾಲದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಪೂರ್ವ ಸಿದ್ಧತೆಯ ಆಗಬೇಕು. ಪೂರ್ವ ಸಿದ್ಧತೆ ಹೇಗಾಗಬೇಕು ಅಂತೇಳಿ ಅದಕ್ಕೆ ನಮ್ಮ ತಾಲೂಕಿಂದ ಯಾರೊಬ್ಬರು ಪ್ರಮುಖರು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಬರ್ತಾರೆ. ಶುಕ್ರವಾರ ಮತ್ತು ಶನಿವಾರ ಪೂರ್ವ ಸಿದ್ಧತೆಯನ್ನು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಮಾಡಬೇಕು. ಯಾವ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ 100ಕ್ಕಿಂತ ಕಡಿಮೆ ಇರಲಿಕ್ಕಿಲ್ಲ. ನಮ್ಮದು 100ಕ್ಕಿಂತ ಕಡಿಮೆ ಆಗುತ್ತೆ ಅಂತ ಯಾರೂ ಹೇಳಲಿಕ್ಕಿಲ್ಲ. ನಮ್ಮ ಕಾರ್ಯಕರ್ತರ ಸಂಖ್ಯೆನೇ 100 ಆಗುತ್ತೆ. ಚುನಾವಣೆ ಟೈಮಲ್ಲಿ ಒಂದೊಂದು ಬೂತ್ಗಳಲ್ಲಿ 55 ಜನ ಇದ್ವಿ ನಾವು. ಈ ಸರಿ ಎಲ್ಲ ಬೂತ್ನವರು ಸೇರಿ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಫಲಾನುಭವಿಗಳು ನೀವು ಹೇಳಬೇಕು, ಸಂಧ್ಯಾ ಸುರಕ್ಷೆ ಅವ್ರಿಗೆ ನಿಮ್ದು ರದ್ದಾಗ್ತಾ ಇದೆ ಅಂತ. ಯಾರು ಆಶ್ರಯ ಮನೆಗಳಿಗೆ ಪತ್ರ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಬೇಕು ಬನ್ನಿ ಅಂತ. ಅಕ್ರಮ ಸಕ್ರಮ ಯಾರ್ದು ರಿಜೆಕ್ಟ್ ಆಗ್ತಾ ಇದೆ ಅವ್ರಿಗೆ ಬನ್ನಿ ಅಂತ ಹೇಳಬೇಕು. 9 and 11 ಯಾರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಹೇಳಬೇಕು. ಮತ್ತು ನಮ್ಮ ಕಾರ್ಯಕರ್ತರು ಇವರೆಲ್ಲರೂ ಸೇರಿ ಒಂದೊಂದು 100 ಜನ ಒಂದೊಂದು ಗ್ರಾಮ ಪಂಚಾಯಿತಿಯ ಮುಂದೆ ಧರಣಿ ಕೂತ್ಕೋಬೇಕು. ರಾಜ್ಯ ಸರ್ಕಾರದ ಈ ಜನವಿರೋಧಿ ನೀತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಖಂಡಿಸಬೇಕು. ಇವತ್ತು ಸರ್ಕಾರದ ವಿರುದ್ಧ ಆಕ್ರೋಶ ಇದೆ, ಇದನ್ನು ಜನರಿಗೆ ತಲುಪಿಸಬೇಕಾಗಿರುವಂಥದ್ದು ನಮ್ಮ ಕೆಲಸ ಇದೆ. ಹಾಗಾಗಿ ಇದನ್ನು ಮಾಡೋಣ. ಇಲ್ಲಿಯ ತನಕದ ನಮ್ಮೆಲ್ಲ ಪ್ರತಿಭಟನೆಗಳು ಜಿಲ್ಲಾ ಕೇಂದ್ರ, ರಾಜ್ಯ ಕೇಂದ್ರ, ಮಂಡಲ ಕೇಂದ್ರಗಳಲ್ಲಿ ಆಗ್ತಾಯಿತ್ತು. ಈಗ ಗ್ರಾಮ ಪಂಚಾಯಿತಿ ತನಕ ಇಳಿದಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ನವರಿಗೆ ಏನು ಅನ್ನಿಸ್ತಾ ಇಲ್ಲ, ನಮ್ದು ಏನು ಅನಿಸಿಲ್ಲ, ನಮ್ದು ಭಾಳ ದೊಡ್ಡ ಗ್ಯಾರಂಟಿ ಅಂತಲೇ ಹೇಳ್ತಾ ಇದ್ದಾರೆ. ಇಷ್ಟು ಜನವಿರೋಧಿಯಾದಂಥ ನಿಲುವುಗಳು ಸರ್ಕಾರ ತೆಗೆದುಕೊಂಡಿದೆ. ಹಾಗಾಗಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಮ್ಮೂರಿನ ಯಾವುದೋ ಬೂತ್ನವನಿಗೇನೋ ಸಮಸ್ಯೆ ಆಗದಲ್ಲೇ ಇರ್ಬೋದು, ಆಗಮದ ನಿಗಮದಲ್ಲಿ ನಮ್ಮೂರಿನ ಯಾವುದೋ ಬೂತ್ನವನಿಗೆ ಸಮಸ್ಯೆ ಆಗದಲ್ಲೇ ಇರ್ಬೋದು, ಕಾಲು ತುಳಿತದಲ್ಲಿ ನಮ್ಮೂರಿನವ್ರಿಗೆ ಯಾರಿಗೋ ಸಮಸ್ಯೆ ಆಗದಲ್ಲೇ ಇರ್ಬೋದು. ಆದರೆ ಈಗ ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮೂರಿನ ಸಮಸ್ಯೆಯ ಬಗ್ಗೆ. ಅದು 9 and 11 ಅಕ್ರಮ ಸಕ್ರಮ, ವೃದ್ಧಾಪ್ಯ ವೇತನ ಮತ್ತು ಆಶ್ರಯ ಮನೆ, ಇದು ನಮ್ಮೂರಿನ ಸಮಸ್ಯೆ. ಇದನ್ನು ವಿಷಯವನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯಿತಿ ಪುರಸಭೆಗಳ ಮುಂದೆ ದೊಡ್ಡ ಧರಣಿಯನ್ನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇವೆ. ಧರಣಿನಲ್ಲಿ ಎಲ್ಲೂ ಕೂಡ ಗೇಟಿಗೆ ಬೀಗ ಹಾಕೋದು, ಗ್ರಾಮ ಪಂಚಾಯಿತಿ ಡೋರಿಗೆ ಬೀಗ ಹಾಕೋದು, ಇದ್ಯಾವುದು ಮಾಡೋದು ಬೇಡ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ನಾವು ಪಂಚಾಯಿತಿಯ ಮುಂದೆ ಧರಣಿಯನ್ನು ಮಾಡಬೇಕಾಗಿರೋದು. ಇದಕ್ಕೆ ಬೇಕಾಗಿರುವಂಥ ಪರ್ಮಿಷನ್ನು ಇದೆಲ್ಲ ನಾವು ಮಾಡ್ಕೋಬೇಕು. ಮೈಕ್ ಲೈಸೆನ್ಸು ಭಾಷಣಕ್ಕೆ ಇದಕ್ಕೆ ತೊಗೊಳ್ಬೇಕು. ಇದೆಲ್ಲದನ್ನು ಕೂಡ ನಾಳೆ ನಾಡದಲ್ಲಿ ಈ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಂದೆ ಎರಡು ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕೂತಿರುವಂಥವ್ರು ಇದರ ತಯಾರಿಯನ್ನು ಇವತ್ತೇ ಮಾಡಿ ಶುಕ್ರವಾರ ಮತ್ತು ಶನಿವಾರ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಇದರ ತಯಾರಿ ಪ್ರಕ್ರಿಯೆಗೆ ಅವ್ರು ಬರ್ತಾರೆ. ಇದನ್ನು ಮುಂದುವರಿಬೇಡಿ. ಕನಿಷ್ಠ 100 ಜನ ಈ ಹೋರಾಟದಲ್ಲಿ ಭಾಗವಹಿಸುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಗಮನವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಆಗ್ಬೋದಾ? ಒಂಚೂರು ಗಟ್ಟಿ ಹೇಳಿ, ಆಗ್ಬೋತಾನೆ? ಎಲ್ಲರೂ ಕಡ್ಡಾಯ ಮಾಡಬೇಕು. ಸ್ವಲ್ಪ ಚೆನ್ನಾಗೂ ಮಾಡ್ಬೋದು. 100ಕ್ಕಿಂತನೂ ದೊಡ್ಡ ದೊಡ್ಡ ಪಂಚಾಯಿತಿಗಳಲ್ಲಿ ಕುಕ್ಕುಂದೂರು, ಬೆಳಮಾಣು, ನಿಟ್ಟೆ ಇಂಥ ಕಡೆ 100ಕ್ಕಿಂತನೂ ಹೆಚ್ಚು ಸಂಖ್ಯೆ ಮಾಡಲಿಕ್ಕೆ ನಮಗೆ ಶಕ್ತಿ ಇದೆ. ಹೊಸ ಅಧ್ಯಕ್ಷರುಗಳು ಯಾರಾಗಿದ್ದೀರಿ? ಪಾರ್ಟಿದು ಹೊಸ ಅಧ್ಯಕ್ಷರುಗಳಾಗಿದ್ದೀರಿ. ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗಳಿರೋರೆಲ್ಲರೂ ಕೂಡ ನಿರ್ಗಮಿತ ಅಧ್ಯಕ್ಷರಾಗ್ತಾ ಇದ್ದೀರಿ. ಒಂದು ದೊಡ್ಡ ಕಾರ್ಯಕ್ರಮ, ಒಂದು ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದು ನಮ್ಮ ಕಡೆಯಿಂದ ಆಗಬೇಕು. ಹಾಗಾಗಿ ಇದೊಂದು ದೊಡ್ಡ ಕಾರ್ಯಕ್ರಮ, ಹೋರಾಟದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ನಮಸ್ಕಾರ.